ಬಂದು ಒಂದು ಸೈಡ್ ಫುಲ್ಲು ಹೆಡ್ಡೇಕು, ರೈಟ್ ಸೈಡು ಫುಲ್ ಹೆಡ್ಡೇಕ್ ಇತ್ತು. ಅದಕ್ಕೋಸ್ಕರ ನಾನು ಹೋಗೋಕ್ಕಾಗಲಿಲ್ಲ. ಕ್ಲೋಸಪ್ಪಲ್ಲಿ ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ. ಸೊ ಗಾಯ್ಸ್, ಈಗ ಕೀ ಎತ್ಕೊಂಡು ವಾಟರ್ ಬಾಟ್ಲ್ ಎತ್ಕೊಂಡು ನಾವು ಗೋಯಿಂಗ್. ಹೆಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಆ್ಯಂಡ್ ಮೋರವರ್, ಯಾವತ್ತಿಂದ ನಾನು ಬ್ಲಾಗ್ ಮಾಡಿಲ್ಲ, ಸಂಕ್ರಾಂತಿಯಿಂದ ನಿಯರ್ಲಿ 1 ವೀಕ್ ಆಯಿತು ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕಂದರೆ 14ನೇ ತಾರೀಕು ನನ್ನ ಎಕ್ಸಾಮ್ ಇತ್ತು, 14ನೇ ತಾರೀಕು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, 15ನೇ ತಾರೀಕು ಫುಲ್ಲು ದೊಡ್ಡದು ಮ್ಯಾಟ್ರ್ ಆಗಿಬಿಟ್ಟಿತ್ತು ನಂದು. ಕಾಲೇಜ್ ಹತ್ರ ಹೋಗಿ, ಯೂನಿವರ್ಸಿಟಿ ಹತ್ರ ಹೋಗಿ, ಮತ್ತೆ ಕಾಲೇಜ್ ಹತ್ರ ಬಂದು, ಮತ್ತೆ ಯೂನಿವರ್ಸಿಟಿಗೆ ಹೋಗಿ, ನಮ್ಮ ಅಮ್ಮನ ಮನೆಗೆ ಬಿಟ್ಟು ಲಾಸ್ಟಿಗೆ ನಾನು ಮನೆಗೆ 6 ಗಂಟೆಗೆ ಬಂದೆ. ಬೆಳಗ್ಗೆ 9 ಗಂಟೆಗೆ ಹೋದವನು. ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಎಕ್ಸಾಮ್ ಶುರು ಆಯಿತು, ಅದಕ್ಕೆ ಮಾಡೋಕ್ಕಾಗಿಲ್ಲ. ನೆನ್ನೆನೂ ಒಂದು ಎಕ್ಸಾಮ್ ಇತ್ತು, ನೆನ್ನೆದು ಬರೆದು ಬಂದೆ. 16ನೇ ತಾರೀಕು ಇದ್ದಿದ್ದು ಎಕ್ಸಾಮು ಪೋಸ್ಟ್ಪೋನ್ ಆಗಿ 4ನೇ ತಾರೀಕು ಆಯಿತು. ಸೊ ನಾನು ನಾಳೆ ಒಂದು ಎಕ್ಸಾಮ್ ಇದೆ, ನಾಳೆದೆಲ್ಲ ಪ್ರಿಪೇರ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾಳೆ ಏನಾದ್ರು ಚೆನ್ನಾಗಿ ಬರ್ದು ಬಂದರೆ ಇನ್ಮೇಲೆ ಡೈಲಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಎಕ್ಸಾಮ್ ಮುಗಿಯೋವರೆಗೂ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂದ್ಕೊಂಡಿದ್ದೆ. ಯಾಕಂದರೆ ನನ್ನ ಕಾನ್ಸಂಟ್ರೇಷನ್ ಫುಲ್ ಅದ್ರ ಮೇಲೆ ಹೋಗ್ಬಿಡುತ್ತೆ, ವ್ಲಾಗ್ ಮೇಲೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡಿರಲಿಲ್ಲ ಇಷ್ಟು ದಿನ. ಸೊ ಇನ್ಮೇಲೆ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೋರೋವರ್, ನಾನು ಎಲ್ಲ ಕೆಲಸನೂ ಬಿಟ್ಟು ಏನೂ ಮಾಡ್ತಾಯಿಲ್ಲ, ಬರೀ ನಮ್ಮ ಮನೇಲಿ ಹೇಳಿದ್ರು ಓದಿದ್ರೆ ಚೆನ್ನಾಗಿರೋ ಕೆಲಸ ಸಿಗುತ್ತೆ ಅಂತ. ಸೊ ಅವ್ರ ಮಾತಿಗೆ ಬೆಲೆ ಕೊಟ್ಬಿಟ್ಟು ಓದ್ತಾಯಿದ್ದೀನಿ, ಯಾವ ಕೆಲಸನೂ ಮಾಡಲ್ಲ. ಆ್ಯಂಡ್ ನಾನು ಪಾರ್ಟ್ ಟೈಮ್ ನನ್ನ ಖರ್ಚಿಗೆ ಆಗೋ ಥರ ನಾನು ಇದು ಮಾಡ್ಕೊತೀನಿ, ನನ್ನ ಖರ್ಚಿಗೆ ಆಗೋ ಥರ ನಾನು ದುಡ್ಕೋಬೇಕು. ಅದಕ್ಕೋಸ್ಕರ ಈಗ ಮೊದಲು ಹೋಗ್ತಾಯಿದ್ನಲ್ಲ ಜೆಪ್ಟೋಗೆ. ಸೊ ನಾವು ಐ ಆಮ್ ಗೋಯಿಂಗ್ ಫಾರ್ ದಟ್ ವರ್ಕ್ ಓನ್ಲಿ. ಜೆಪ್ಟೋಗೆ ಹೋಗೋಣ ಅಂತ ಅಂದ್ಕೊಂಡು ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಅಷ್ಟು ಮಾಡಲಿಲ್ಲ, ಯಾಕಂದರೆ ಓದ್ಕೊಳೋದಿತ್ತಲ್ಲ. ಬಂದ್ಬಿಟ್ಟು ಬಿಗ್ ಬಾಸ್ ನೋಡಿಕೊಂಡು ಓದ್ಕೊಂಡೆ. ಬಿಗ್ ಬಾಸ್ ನೋಡೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಗೈಸ್. ಸೊ ಕಮ್ ಲೆಟ್ಸ್. ಮನೇಲಿ ಟಿಫನ್ ಏನು ಮಾಡೋರೆ, ಟಿಫನ್ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ತೀನಿ. ಸೊ ಗಾಯ್ಸ್, ಈಗ ಕೀ ಎತ್ಕೊಂಡು ವಾಟರ್ ಬಾಟ್ಲ್ ಎತ್ಕೊಂಡು ನಾವು ಗೋಯಿಂಗ್ ಫಾರ್ ಜೆಪ್ಟೋ ಗೈಸ್. ಸ್ವಲ್ಪ ಫಿನಾನ್ಷಿಯಲ್ ಆಗಿ ನನಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಹೋಗ್ತಾ ಇರೋದು. ಬೇರೆ ಕಾರಣ, ಮನೇಲಿ ಏನು ಹೋಗ್ಬೇಡ ಅಂತ ಹೇಳ್ತವ್ರೆ, ಬಟ್ I should go right. Being a boy, ಮನೆಗೆ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ, ನನಗೆ ನಾನೇ ಹೆಲ್ಪ್ ಮಾಡ್ಕೋಬೇಕು. ಸೊ ಕಮ್ ಲೆಟ್ಸ್ ಗೋ. ಟೈಮ್ ಇನ್ನೂ ಇದೆ, 12ಗೆ ಲಾಗಿನ್ ಆಗೋದು, 11:45. ಸೊ ಏನು ಮಾಡೋದು ನೋಡೋಣ. ನಮ್ಮ ಮನೇಲೂ ನಮ್ಮ ಅಪ್ಪ ಅಮ್ಮ ಯಾರೂ ಬಂದಿಲ್ಲ ಇನ್ನು. ಅವ್ರು ಬಂದರೆ ಫೋನ್ ಇಸ್ಕೊಂಡು ಹೋಗಬೇಕು ಗಾಯ್ಸ್. ಕರೆಂಟ್ ಈಗ ತಾನೇ. ಸೊ ಕಮ್ ಲೆಟ್ಸ್ ಗೋ. ಸರಿ ಬನ್ನಿ ಹೋಗೋದ. ಬೈ. ಸೇದು ಗೊತ್ತಾ, ನನಗೆ ಒಂದು ಶಾಕೆ ಆಗ್ಬಿಡ್ತು. ಗಾಡಿ ಎಲ್ಲಿ ನಿಲ್ಸಿದ್ದೀನಿ ನಾನು, ಬಂದ್ಬಿಟ್ಟು ಇಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ಗಾಡಿನೇ ಇಲ್ವಲ್ಲ ನಂದು ಅಂತ ಶೆಡ್ ಒಳಗೆಲ್ಲ. ಸೊ ಅದಕ್ಕೆ ಮತ್ತೆ ಮೇಲೆ ಬಂದುಬಿಟ್ಟು ಕೀ ಇಟ್ಬಿಟ್ಟು ಗಾಡಿ ಕೀ ತೊಗೊಂಡು ಹೋಗ್ತಾ ಇದ್ದೀನಿ. ಹೆಲ್ಮೆಟ್ಟು ಅದರಲ್ಲೇ ಇದೆ ಅಂತ ಅನಿಸ್ತೈತೆ ನನಗೆ. ಯಾಕೋ ಎಲ್ಲಿಟ್ಟಿರ್ತೀನಿ, ಏನು ಮಾಡಿರ್ತೀನಿ ಅಂತಲೂ ಗೊತ್ತಿಲ್ಲ ನನಗೆ. ಸೊ ಮಮ್ಮಿ ಹತ್ರ ಹೋಗ್ಬಿಟ್ಟು ಹೋಗುತ್ತಾ ಬನ್ನಿ ಗಾಯ್ಸ್. ನಾನು ಕೆಳಗೆ ಬಂದೆ,
ಆದರೆ ನಮ್ಮಮ್ಮ ಇದೆ ನೋಡಿ ಇಲ್ಲೇ ಅವರೇ, ನಾನು ಇಲ್ಲೇ ಬಂದ್ಬಿಟ್ಟವ್ರು. ನೋಡ್ಲಾದ ಕ್ಲೋಸಪ್ಪಲ್ಲಿ ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ. ಸೊ ಸ್ವಲ್ಪ ಅವಾಯ್ಡ್ ಮಾಡಿ ನೋಡೋಣ ಕ್ಲೋಸಪ್ಪಲ್ಲಿ. ಸೊ ನಾನು ಹಬ್ಬ ಹತ್ರ ಬಂದಿದ್ದೀನಿ ಆ್ಯಂಡ್ ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ. ಡ್ಯೂಟಿ ಇನ್ನೂ ಬಿದ್ದಿಲ್ಲ ನೋಡಿ. 5 ಮಿನಿಟ್ಸ್ ಬ್ರೇಕ್ ತೊಗೊತು, ಯಾಕಂದರೆ ಅಪ್ಡೇಟ್ ತೊಗೊತಾಯಿತ್ತು ಫೋನು, ಅದಕ್ಕೋಸ್ಕರ ಬ್ರೇಕ್ ತೊಗೊತು. ಸೊ ಪರವಾಗಿಲ್ಲ, ಬನ್ನಿ. 12 o'clock ಬಂದಿದ್ದೀನಿ. ಇಲ್ಲಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಓದ್ಕೊಂಡಿದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. ಕನ್ಫರ್ಮ್ ಆಗಿದ್ದೀನಿ, ಚೆನ್ನಾಗಿ ಓದ್ಕೊಂಡಿದ್ದೀನಿ ಅಂತ. ಸೊ ಕಮ್ ಲೆಟ್ಸ್ ಆರ್ಡರ್ ಹೊಡಿವಾಗ ಸಿಗೋಣ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ತಿರ್ಗಾ ಮತ್ತೆ ಕೆಲ್ಸಕ್ಕೆ ಹೋಗಲಿಲ್ಲ. ತುಂಬ ಟಯರ್ಡ್ ಫೀಲ್ ಆ್ಯಂಡ್ ಸಿವಿಯರ್ ಹೆಡೇಕ್ ಇತ್ತು, ಅದಕ್ಕೋಸ್ಕರ ನಾನು ಹೋಗಲಿಲ್ಲ ಕೆಲಸಕ್ಕೆ. ಆ್ಯಂಡ್ ನಾಳೆ ಎಕ್ಸಾಮ್ ಬೇರೆ ಇತ್ತಲ್ವ, ಅದಕ್ಕೆ ಪ್ರಿಂಟೌಟ್ ತೆಗೆಸ್ಕೊಂಡು ಸ್ವಲ್ಪ ಓದೋಣ ಅಂದ್ಕೊಂಡು ಬಂದೆ. ನಾನು ವೀಡಿಯೋ ಶೂಟ್ ಮಾಡೋಕ್ಕೂ ಆಗಲಿಲ್ಲ, ಯಾಕಂದರೆ ನಾನು 4 o'clock ಬಂದೆ, ಮತ್ತೆ ರಿಟರ್ನ್ 6 o'clock ಹೋಗೋಣ ಅಂತ. 4 o'clock ಬಂದು ಒಂದು ಸೈಡ್ ಫುಲ್ಲು ಹೆಡ್ಡೇಕು, ರೈಟ್ ಸೈಡು ಫುಲ್ ಹೆಡ್ಡೇಕಿತ್ತು, ಅದಕ್ಕೋಸ್ಕರ ನಾನು ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಹೋಗ್ತಾಯಿಲ್ಲ ಕಳಿಸೋದು. ಸೊ ಓಕೆ. ಸೊ ಗೈಸ್, ವಿಡಿಯೋ ಎಂಡ್ ಮಾಡೋ ಸಮಯ ಬಂತು. ಆ್ಯಂಡ್ ಇಷ್ಟೊತ್ತವರೆಗೂ ಓದ್ಕೊಂಡೆ. 12 o'clock ಆಗಿದೆ, ಮಾರ್ನಿಂಗ್ 12 ಆಗಿದೆ. ನಾಳೆ ಬೆಳಗ್ಗೆ 7:30ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಮೀನ್ಸ್ ಸ್ನಾನ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿದು ಎಲ್ಲ ಮಾಡಿ ಎಕ್ಸಾಮ್ ಬರೆಯೋಕೆ ಹೋಗಬೇಕು. ಸೊ ವ್ಲಾಗ್ ಎಂಡ್ ಮಾಡೋ ಸಮಯ ಬಂತು. ಎಕ್ಸಾಮ್ ಇನ್ನೂ ವ್ಲಾಗ್ ಮಾಡ್ತಾಯಿದ್ದೆ, ಬಟ್ ಎಕ್ಸಾಮ್ ಬರೆಯೋಕ್ಕೋಸ್ಕರ ಸಫಿಷಿಯೆಂಟ್ ಸ್ಲೀಪ್ ಮಾಡಬೇಕಂತೆ, ಯಾಕಂದರೆ ಬ್ರೈನ್ಗೆ ಸ್ಟ್ರೆಸ್ ಕೊಡಬಾರ್ದಂತೆ. ಆಲ್ರೆಡಿ ಸಿವಿಯರ್ ಹೆಡೇಕ್ ಇದೆ ನನಗೆ, ಅದರಲ್ಲೂ ಕೂತ್ಕೊಂಡು ಓದಿದ್ದೀನಿ. ನಾಳೆ ಪಾಸ್ ಆಗೋಷ್ಟಾದರೂ ಬರಲೇಬೇಕು, ಇಲ್ಲಾಂದರೆ ಮನೆಯಲ್ಲಿ ಅಷ್ಟೇ. ಯಾಕಂದರೆ ಹುಟ್ದಾಗಿಂದ ಒಂದು ಸಲಿನೂ ಫೇಲ್ ಅನ್ನೋದೇ ಇಲ್ಲ ನನ್ನ ಲೈಫ್. ಮೀನ್ಸ್ ಎಕ್ಸಾಮಲ್ಲಿ ಫೇಲ್ ಅನ್ನೋದೇ ಇಲ್ಲ, ಬೇರೆ ಎಲ್ಲದರಲ್ಲೂ ಫೇಲ್ ಇದೆ, ಎಕ್ಸಾಮಲ್ಲಿ ಫೇಲ್ ಇಲ್ಲ. ಸೊ ನಾನು ಅವ್ರದ್ದು ಉಳಿಸ್ಕೊಂಡು ಹೋಗಬೇಕು ಅನ್ನೋ ನಂಬಿಕೆನ. ಸೊ ಕಮ್, ಈ ವ್ಲಾಗ್ ಎಂಡ್ ಮಾಡೋ ಸಮಯ ಬಂತು. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇನ್ಮೇಲೆ ಡೈಲಿ ಅಪ್ಡೇಟ್ಸ್ ಇರುತ್ತೆ. ಆಫ್ಟರ್ Feb 4 ಎವ್ರಿ ಸಿಂಗಲ್ ಡೇ ವ್ಲಾಗ್ ಬರ್ತಾನೆ ಇರುತ್ತೆ. ಆ್ಯಂಡ್ ಡಿಫ್ರೆಂಟ್ ಕಂಟೆಂಟಲ್ಲಿ ಬರುತ್ತೆ, ಯಾಕಂದರೆ ಕಂಟೆಂಟ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಡಿಫ್ರೆಂಟ್ ಕಂಟೆಂಟಲ್ಲಿ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಇದೇ ಥರ ವೀಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಸೊ ಟೇಕ್ ಕೇರ್, ಹುಷಾರು.